ತಕ್ಕ ಶಾಸ್ತಿ ಮಾಡಿಯೇ ಮಾಡುತ್ತೇನೆ. ಈ ಸರ್ವಾಘಾತಿ ಗದೆಯನ್ನು ಬರಬರನೆ ಬೀಸಿ ಆ ಮಧುರೆಯತ್ತ ಎಸೆಯುತ್ತೇನೆ. ಬಂದದ್ದು ಒಳ್ಳೆಯದಾಯಿತು. ನನಗೂ ಆತನ ಶಕ್ತಿಯನ್ನು ನೋಡಬೇಕಾಗಿತ್ತು. ನನ್ನ ಈ ಹಲಾಯುಗದಿಂದ ಆತನನ್ನು ಬಂಧನಕ್ಕೆ ಕಳಿಸುತ್ತೇನೆ, ಬಿಡಿಸುತ್ತೇನೆ. ಆದರೆ ನಾವು ಮಾತ್ರ ಹೋಗೋದು ಸರಿಯಲ್ಲ. ನಮ್ಮ ಯಾದವರಿದ್ದಾರಲ್ಲ, ಅವರನ್ನೆಲ್ಲ ಸೇರಿಕೊಂಡು ಆಚೆ ಹೋಗ್ಬೇಕು. ಎಲ್ಲಿಯಾದರೂ ಬರುತ್ತದೆ.
ಎಲ್ಲರೂ ಕೂಡಿಕೊಂಡು ಆದಷ್ಟು ಬೇಗನೆ ಆ ಮಾಗದನಲ್ಲಿ ಹೋಗಿ ಆತನನ್ನ ಸೋಲಿಸಿ ಬಿಡುವ.
ಬಹಳಷ್ಟು ದಿನಗಳಿಂದ ನಮ್ಮ ಯಾದವ ಸೇನೆಗೂ ಹಾಗೂ ಆ ಮಾಗಧನ ಸೇನೆಗೂ ಯುದ್ಧವೇ ನಡೆಯುತ್ತಾ ಇದೆ. ಮಾಗಧ ಇನ್ನು ರಣರಂಗಕ್ಕೆ ಬರಲಿಲ್ಲ. ನಮಗೆ ಜಯ ಎಂಬುದು ಸಿಗಲಿಲ್ಲ. ಇದಕ್ಕೆ ಕಾರಣವೇನೆಂಬುದನ್ನು ಆಲೋಚಿಸಿದಾಗ ಅವನ ಎರಡು ಮಂತ್ರಿಗಳಾದಂತಹ ಹಂತಡಿಬಿಟ್ಟರು ಈ ರಣರಂಗದಲ್ಲಿ ಮೆರೆಯುತ್ತಾ ಇದ್ದಾರೆ. ಇಬ್ಬರ ಜೊತೆಗೆ ಯುದ್ಧ ಮಾಡಿದರೆಂದಾದರೆ ಎಷ್ಟೇ ಜನ ಅಥವಾ ಎಷ್ಟೇ ಆಯುಧಗಳು ಬರಲಿ ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ. ಅಂತಹ ಬಲವನ್ನು ಅವರು ಶಿವನಿಂದ ಪಡೆದಿದ್ದಾರೆ. ಇವರನ್ನು ಹೇಗೆ ಕೊಲ್ಲುವುದು ಎಂದು ಆಲೋಚಿಸಿದಾಗ ಒಂದು ವಿಷಯ ತಿಳಿಯಿತಲ್ಲ. ಮಾಗಧನ ಸೇವೆ ಮಾಡಲು ಹಂಸನೆಂಬಂತಹ ಇನ್ನೊಬ್ಬನು ಬಂದು ಹೋಗಿದ್ದಾನೆ ಅಂತೆ. ಈಗ ನಾವು ದಿವಿಗ ಹತ್ತಿರ ಹಂಸ ಸತ್ತ ಎಂದು ಬೊಬ್ಬೆಯನ್ನು ಮಾಡಬೇಕು. ಒಂದು ವೇಳೆ ದಿವಿಗ ಸತ್ತ ಎಂದಾದರೆ ದಿವಿಗ ಸತ್ತ ಅಂತ ಹಂಸನ ಹತ್ರ ಬೊಬ್ಬೆ ಮಾಡಬೇಕು. ಹೀಗೆ ಮಾಡಿದರೆ ಜಯ ಖಂಡಿತವಾಗಿಯೂ ನಮಗೆ ಸಿಗುತ್ತದೆ. ಹಾಗಾಗಿ ಹಂಸ ಸತ್ತ ಎಂತ ಬೊಬ್ಬೆಯನ್ನು ಮಾಡಿರಿ. ಅಯ್ಯೋ, ಎಂತಹ ಘೋರವಾದ ಮಾತೆಯನ್ನು ನಾನು ಕೇಳುತ್ತಿದ್ದೇನೆ. ನನ್ನ ಪ್ರೀತಿಯ ಅಣ್ಣ ಸತ್ತನೆ. ಅಣ್ಣ ಇಲ್ಲದೆ ಈ ಪ್ರಪಂಚ ನನಗೆ ಬೇಕೇ? ಬೇಡ, ಖಂಡಿತ ಬೇಡ. ಆ ಸಜನಿಲ್ಲದೆ ಈ ಪ್ರಪಂಚದಲ್ಲಿ ನಾನು ಬದುಕಿರಲಾರೆ. ಹಾಗಾಗಿ ಕಾಣುತ್ತಿದೆಯಲ್ಲ ಯಮುನಾನದಿ, ಯಮುನೆಗೆ ಧುಮುಕಿ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. Oh,
ನನ್ನ ಬಾರಿ ಆಗುತ್ತದೆ ಎಂದು ಹೆಜ್ಜೆ ಮುಂದಿಟ್ಟರೆ ಸತನ ನನ್ನ ಶಿರ ಮುಂದಿಟ್ಟಿದ್ದೇನೆ. ನೀನೇ ಬಲವಂತನೆಂಬುದಾಗಿ ಯೋಚಿಸಿದ್ದಿ. ಹೌದು ನಾನೇ. ಬಲ್ಲನಿಂದ ವಿಶಾಲನಾದಂತಹ ಈ ಮಾಗದ ಹಾ. ಗಟ್ಟಿಯಾಗಿ ಹಿಡಿದನೆಂದಾದರೆ ಓ, ಏನಾಯ್ತು? ಎಲ್ಲ ಕೂಡಿ ಕೂಡಿ ಆಗಿ ಯಾಕಾಗುತ್ತದೆ ನೋಡಬೇಕು.
ಹಾ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನನ್ನು ಕರೆಸಿ ಹ್ಮ್. ಸುಂದರವಾದಂತಹ ನಗರವನ್ನು ಸ್ಥಾಪನೆ ಮಾಡಿ ಹೌದು. ಮಾಡಲು ಹೇಳಿದ್ದೆ ತಡ. ಹ್ಮ್ ಸುಂದರವಾದಂತಹ ನಗರವನ್ನು ಸ್ಥಾಪಿಸಿದ್ದಾರೆ. ಹೌದು 8 ದ್ವಾರಗಳಿಲ್ಲ. ಹ್ಮ್. ಸರ್ವರಿಗೂ ಮುಕ್ತ ದ್ವಾರ ಎನಿಸಿದಂತಹ ಈ ಹ್ಮ್. ದ್ವಾರಗಳಿರುವಂತಹ ಈ ಪುರಕ್ಕೆ ಹ್ಮ್. ದ್ವಾರಾವತಿ ಎಂದು ಹೆಸರಿಸಿದ್ದೇವೆ. ಹಾ ಇನ್ನು ಹ್ಮ್. ಕೆಲವು ಹೆಂಗರು ಮಕ್ಕಳು ವೃದ್ಧರನ್ನು ಕಳುಹಿಸುವ ಜವಾಬ್ದಾರಿ ನಿನ್ನದು. ಆಗದು ಎಲ್ಲರನ್ನು ಕಳುಹಿಸುವುದು ಬೇಡ. ಹಾ. ಈ
ಹಿಂದೆ ನಮ್ಮಲ್ಲಿ ಬಂದಿದ್ದಾರೆ. ಹಾ, ಬಂದ ದಾರಿಯಲ್ಲಿ ಹೋಗಿದ್ದಾರೆ. ನಾನು ಹೋಗುವುದಿಲ್ಲ. ನಿನ್ನದೇ ಆಗುತ್ತದೆ. ಗೆಲ್ಲುವು.
ಆ ಯುದ್ಧದಲ್ಲಿ ನಾನು ರಾಕ್ಷಸರನ್ನು ಸೋಲಿಸಿ ದೇವತೆಗಳಿಗೆ ಇದರಿಂದಾಗಿ ದೇವತೆಗಳು ಸಂತೋಷಗೊಂಡು ನನಗೆ ವರವನ್ನು ನೀಡಿದರು. ಏನು ಬೇಕಾದರೂ ಕೇಳು, ಮೋಕ್ಷವನ್ನು ಬಿಟ್ಟು ಬೇರೆ ಏನನ್ನು ಬೇಕಾದರೂ ನಾವು ಕೊಡಲು ಶಕ್ತರಿದ್ದೇವೆ ಎಂದು ಕೇಳಿದರು. ಹಾಗೆಯೇ ತ್ರೇತಾಯುಗವು ಕಳೆದು ದ್ವಾಪರ ಯುಗವು ಬಂದಿರುವುದೆಂದು ಭೂಮಿಯಲ್ಲಿರುವಂತಹ ನನ್ನ ಬಂಧುಗಳೆಲ್ಲರೂ ನಶಿಸಿ ಹೋಗಿದ್ದಾರೆ ಎಂದು ತಿಳಿಸಿದರು. ಹಾಗಿರುವಾಗ ನಾನು ದೇವತೆಗಳನ್ನು ಹೇಳಿಕೊಂಡೆ, ಯುದ್ಧವನ್ನು ಮಾಡಿ ಬಂದಷ್ಟು ಸಮಯದಿಂದ ನಾನು ಬಳಲಿದ್ದೇನೆ. ಆದ್ದರಿಂದ ನನಗೆ ನಿದ್ರಿಸಲು ಒಂದು ಸೂಕ್ತವಾದಂತಹ ಸ್ಥಳವನ್ನು ಕೊಡಿ ಎಂದು ಕೇಳಿಕೊಂಡೆ. ಆಗ ನನಗೆ ದೇವತೆಗಳು ಈ ಗುಹೆಯನ್ನು ತೋರಿಸಿದರು ಹಾಗೂ ನನ್ನ ನಿದ್ರಾಭ್ಯಾಸ ಮಾಡುವವರನ್ನು ನನ್ನ ಕಣ್ಣು ತೆರೆದ ಕೂಡಲೇ ಭಸ್ಮವಾಗಿ ಹೋಗುವಂಥ ವರವನ್ನು ನೀಡಿದರು. ಬಹಳ ದಿನಗಳಿಂದ ನಾನು ಈ ಗುಹೆಯಲ್ಲಿ ಬಂದು ನಿದ್ರಿಸುತ್ತಾ ಇದ್ದೆ. ಗಾಢ ನಿದ್ರೆಯಲ್ಲಿರುವಾಗ ಯಾರೋ ಒಬ್ಬ ಧೂರ್ಕನು ಬಂದು ನನ್ನನ್ನು ಮೆಟ್ಟಿ ದ್ರಾವಣ ಮಾಡಿದರು. ಎಂದು ನೋಡುತ್ತಿರುವಾಗ ನನ್ನ ಕಣ್ಣಿನಿಂದ ಬಂದ ಅಗ್ನಿಗೆ ಭಸ್ಮವಾಗಿರುವುದು. ಪರಮಾತ್ಮ ನನ್ನ ಕಣ್ಣಿನಿಂದ ಬಂದ ಅಗ್ನಿಗೆ ಭಸ್ಮವಾಗಿ ಬಂದನಲ್ಲ, ಆತನು ಯಾರು? ಅಯ್ಯ ಮುಚ್ಚಿಕೊಂಡ ಕಾಲಯವನ್ನಂತಹ ದಾನವ ನಿನ್ನ ನಿಮಿತ್ತದಿಂದ ಸತ್ತು ಹೋದು. ಪರಮಾತ್ಮ, ನಾನು ಕೇವಲ ನಿಮಿತ್ತ ಮಾತ್ರ. ಹೌದು. ಇದೆಲ್ಲ ನಿನ್ನ ಮಾಯೆ. ನೀನೇ ಇದರ ಸೂತ್ರಧಾರ. ನಿನ್ನ ಇಚ್ಛೆಯಿಂದ ಇದನ್ನು ನಡೆಯಬಹುದು. ಪರಮಾತ್ಮ, ಏನು ನಿಮಗೊಂದು ಆಸೆ. ಏನು? ದ್ವಾಪರ ಯುಗ ಬಂದಾಗ ತ್ರೇತಾಯುಗದವನು ನಾನು, ನನಗೆ ವಯಸ್ಸಾಗಿದೆ. ನಿದ್ರೆ ಸಾಕು ಪರಮಾತ್ಮ, ನೀನು ಚಿರನಿದ್ರೆ ಬೇಕು. ಮೋಕ್ಷವನ್ನು ಕಳಿಸಿದೆಯಾ? ಅಯ್ಯ ಮುಚ್ಚಿಕೊಂಡ ಜೀವನಕ್ಕೆ ಯೋಗ್ಯತೆ ಇದೆ ಎಂದಾದರೆ ಮೋಕ್ಷ ಖಂಡಿತವಾಗಿಯೂ ದೊರಕುತ್ತದೆ. ಆದರೆ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಮೋಕ್ಷ ಸಿಗುವುದಿಲ್ಲ. ನಿನ್ನಲ್ಲಿ ಇನ್ನು ಉಳಿದಂತಹ ಕೆಟ್ಟ ಕಲ್ಮಿಷಗಳನ್ನು ಬದರಿಕಾಶ್ರಮದಲ್ಲಿ ತಪಸ್ಸನ್ನಾಚರಿಸುತ್ತಾ ಕಾಲವನ್ನು ಕಳೆಯಿರಿ. ಆಗ ನಾನೇ ಬಂದು ನಿಮಗೆ ಮೋಕ್ಷವನ್ನು ಕೊಡುತ್ತೇನೆ. ಹೋಗು.
ನೋಡಿದಾಗ ಏನೋ ಬೇಸರದಲ್ಲಿದ್ದ ಹಾಗೆ ಕಾಣ್ತಾ ಉಂಟು. ಕಾರಣವನ್ನು ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ
ಗೋಕುಲಕ್ಕೆ ಭೇದಿಸಿ ಕೋಟಿ ಸಿಡಲಪ್ಪರದ ಸರವಣೆ ಎಬ್ಬಿಸಿ ಆ ಜರಾಸಂದನಲ್ಲಿ ಭಯ ಅಪ್ಪಣೆಯಾಗಲಿ. ಹಾಗೆಯೇ ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಆ. ಬೇರೆ ರಣಬೇರೆ ಉತ್ಸಾಹ ಬೇರೆಗಳಾದ ಈ 3 ಬೇರೆಗಳನ್ನು ಪುಡಿ ಮಾಡಿ ಬಿಡೋಣ. ಉಳಿದಿದೆ ಈತನ ಗದ್ದಲ. ಮಾತನ ಚರ್ಚೆಯಂತೆಯಾಗಿ ಹೋಗಿದ್ದಾನಂತೆ. ಆ. ನರಿಗಳು ಕೂಡಿಡುವುದು. ಆ. ಹಗಲಿನಲ್ಲಿ ಧೂಮಕೆಂದುವರು ಕಾಣಿಸುವುದು. ಆ. ಹೋಗುವ ಕಣ್ಣಲ್ಲಿ ನೀರು ಎಸೆಯುವುದು. ಆ. ಕುದುರೆಗಳ ಲಾಯದಲ್ಲಿ ಕೇಳಿ ಬರುತ್ತಿರುವಂತಹ ಚೀರಾಟ. ಆ. ಆನೆಗಳ ಕೀರಾಟಗಳನ್ನು ಕೇಳಿದಂತಹ ಮಾಗದನು ಆ. ಹೆದರಿ ತನ್ನ ಗುರುಗಳಾದಂತಹ ಚಂಡ ಕೌಶಿಕರಲ್ಲಿ ವಿಚಾರಿಸಿದಾಗ ಆ. ಅಜಾರಿಷ್ಟ ನಾಳೆ ಯಜ್ಞಶಾಂತಿಯ ಎಂದು ಹೇಳಿದರಂತೆ. ಈ ಮಾಗದನು ತನ್ನ ಅಜೀವ ಮತ್ತು ಸಜೀವ ರೀತಿಯಲ್ಲಿ ತನ್ನ ಬದುಕನ್ನು ನಡೆಸುವುದಕ್ಕಾಗಿ ಬ್ರಾಹ್ಮಣರಿಗೆ ಬೇಕಾದಂತಹ ದಾನಗಳನ್ನು ಯಜ್ಞದ ಮುಂದೆ ಇರಿಸಿ ಆ. ದೋಷ ನಿವಾರಣೆಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಲಿದ್ದಾನಂತೆ. ಆ. ಈ ಯಜ್ಞವು ನಡೆಯಬಾರದು. ಆ. ಹಾಗಾಗಿ ನಾವು ಬ್ರಾಹ್ಮಣ ವೇಷಧಾರಿಗಳಾಗಿ ಅಪರ ದ್ವಾರದಲ್ಲಿ ಹೋಗಿ ಈ ಮಾಗದನ್ನು ನಮ್ಮನ್ನು ಮಾತನಾಡಿಸುವ ಮೊದಲೇ ಆ. ಅವರನ್ನು ಆಶೀರ್ವದಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಆ. ಯಾಕೆಂದರೆ ಅವರನ್ನು ಇಲ್ಲಿಯೂ ಕಕ್ಕಾಬಿಕ್ಕಿಯಾಗಿ ಹೆದರುವಂತೆ ಮಾಡುವುದು ನನ್ನ ಉದ್ದೇಶವಾಗಿರುತ್ತದೆ. ಆ. ಬ್ರಾಹ್ಮಣರು 3 ಜನ ಒಟ್ಟಾಗಿ ಹೋಗುವುದು ಎಲ್ಲಿಗೆ ಎಂದರೆ ಅದು ಶ್ರಾದ್ದದ ಮನೆಗೆ. ಆ. ಇಲ್ಲಿ ಆಗಬೇಕಾದ ಯಜ್ಞವಲ್ಲ, ಮಾಗದನೇ ಶ್ರಾದ್ದ. ಅದಕ್ಕಾಗಿ ನಾವು ಬ್ರಾಹ್ಮಣನ ವೇಷವನ್ನು ಆಯ್ಕೆ ಮಾಡಿದ್ದು. ಹಾಗಾಗಿ ಅರ್ಥ ಮಾಡೋಣ. ಸರಿ. ಇದು ಅವಶಕುನವೇ ಸರಿ. ಪುರೋಹಿತರಲ್ಲಿ ಕೇಳಿದಾಗ ಶಾಂತಿ ಹವನವನ್ನು ಮಾಡಿತು ಎಂಬ ಹಣಪಡೆ ಆಯಿತು. ಅದಕ್ಕೆ ಬೇಕಾಗಿ ಶಾಂತಿ ಹವನವನ್ನು ಸಿದ್ಧಗೊಳಿಸಿದೆ. ಬಂದವರಿಗೆ ದಾನ ದಕ್ಷಿಣವನ್ನು ಕೊಡುವುದಕ್ಕೆ ಅಪ್ಪಣೆ ಮಾಡಿದ್ದೇವೆ. ಮನೆಯಾದ ಶಾಲೆಗೆ ಪ್ರವೇಶ ಮಾಡಿದರಲ್ಲ ಬ್ರಾಹ್ಮಣರು, ಬಂದಾಗ್ತದೆ ಅವರನ್ನು ಹಾಗೆ ಬಿಡುವುದಲ್ಲ. ಅವರಿಗೆ ಬೇಕಾಗಿರುವಂತಹ ಒಂದು ಭಕ್ತಾದಿಗಳನ್ನು ಮಾರಿದ್ದು ಗೌರವಿಸಬೇಕು. ಬೇಕಾಗಿರುವಂತಹ ಮಧುಭಕ್ತಾದಿಗಳನ್ನು ಸ್ವೀಕಾರ ಮಾಡಬೇಕು.
ನಾನು ಕೇಳಿದ ಪ್ರಶ್ನೆಗಳಿಗೆ ಅವರಿಂದ ಉತ್ತರವಿಲ್ಲ. ಬ್ರಾಹ್ಮಣರು ಮಾಡಬೇಕಾಗಿರುವ ಕೆಲಸವೈದು ನಾನು ಅದರ ಬಾಲಕ್ಕೆ ಇರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಇದನ್ನು ಹರಿಸ್ತಾ ಇದ್ದಾರೆ. ಹಾಗಿದ್ರೆ ಅವರು ಯಾರು? ಯಾರು ಆಗಿರಬಹುದೆಂಬ ಹಾಗೆ ನಾನು ಯೋಚಿಸ್ತಾ ಇದ್ದೇನೆ. ಹತ್ತಿರಾವತಿಯಿಂದ ಬರುವುದಕ್ಕೆ ಸಾಧ್ಯವೇ? ಆನಂದೇವರ ರಸ ಅಲ್ಲಿದ್ದಾನೆಂಬುದು ಕವಿಷ್ಣು. ಭೀಷ್ಮನನ್ನು ವಂಚನೆ ಮಾಡಿ ಯಾವುದೇ ಕಾಲಕ್ಕೆ ಕೌರವರು ಪಾಂಡವರು ಮತ್ತೊಬ್ಬರ ಮೇಲೆ ಹರಿಹಾಯುವುದಕ್ಕೆ ಸಾಧ್ಯ ಇಲ್ಲ. ಹತ್ತಿರದಿಂದ ಬಂದ ತರುವ ಎಂದಾಗಿದ್ರೆ ಮಗನಿಗೆ ವಿರೋಧಿಗಳು ಯಾರಿದ್ದಾರೆ? ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ನೀರಾವತಿಯಲ್ಲಿ ಮನೆ ಮಾಡಿಕೊಂಡಿರುವ ಇಬ್ಬರು ಹುಡುಗರಿದ್ದಾರೆ. ಬಲರಾಮ ಕೃಷ್ಣರು. ಬಲರಾಮಿಲ್ಲಪ್ಪ. ಯಾಕಂದ್ರೆ ಮಗನನ್ನು ಕಂಡರೆ ಹೆದರಿಕೆ ಆಗುತ್ತದೆ. 17 ಬಾರಿ ಮಾಡಿಸಿದೆ. 18ನೇ ಬಾರಿ ಜೀವ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಗೋಮಂತಕ ಶಿಖರವನ್ನು ಏರಿದ್ರು. ಹಾಕಿದೆ ಬೆಂಕಿ. ಅಲ್ಲಿಂದ ಹಾರಿದು ಸರದಿಗೆ. ಆ ಸರದಿಯ ಮಧ್ಯದಲ್ಲಿ ಮನೆ ಮಾಡಿಕೊಂಡು ವಾಸ್ತವ್ಯವನ್ನು ಮಾಡ್ತಾ ಇದ್ದಾರಂತೆ ಬಡಪಾಯಿಗಳು. ಅವರು ಬರ್ಲಿಕ್ಕಿಲ್ಲ. ನಾನು ಯಾಕೆ ತಪ್ಪಿಸಿಕೊಳ್ಬೇಕು? ಅವರನ್ನೇ ಕೇಳೋಣ. ರಾತ್ರಿ ಕಾಲದಲ್ಲಿ ಅದರಲ್ಲಿ ಅಪರಾತ್ರಿಯಲ್ಲಿ ಯಾಕೆ ಆಗುತ್ತಾರೆ ಈ ಸ್ಥಳಕ್ಕೆ? ನೀವು ಬಂದದ್ದು ಬಲದ್ವಾರದಲ್ಲ, ಅಪರದ್ವಾರದಲ್ಲಿ ಒಳ ಪ್ರವೇಶ ಮಾಡಿದವರಿದ್ದೀರಾ. ಬರಬೇಕಾಗಿದ್ದ ಬಲಕಾಲದಲ್ಲಿ ಒಳ ಪ್ರವೇಶ ಮಾಡಬೇಕು. ನೀವು ಹಾಗಲ್ಲ, ಜಟಕಾಲನ್ನು ಮುಂದಿಟ್ಟು ಒಳ ಪ್ರವೇಶ ಮಾಡಿದ್ದೀರಾ. ಯಾಕೆ ಬಂದಿರಿ ನೀವು? ಬ್ರಾಹ್ಮಣರಿಗಾಗಿರುವಂತಹ ಸಹಜತೆ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಬ್ರಾಹ್ಮಣರು ಯಾವತ್ತು ಹತ್ತಿಯಿಂದ ತಯಾರಿಸಲ್ಪಟ್ಟಿರುವಂತಹ ಯಜ್ಞೋಪವೀತವನ್ನು ಧರಿಸ್ತಾರೆ. ನೀವು ಹಾಗಲ್ಲ, ಅದು ಸೆಣಬಿನಿಂದಲೇ ತಯಾರಿಸಲ್ಪಟ್ಟಿರುವಂತಹ ಯಜ್ಞೋಪವೀತವನ್ನು ಧರಿಸಿದ್ದೀರಾ. ಅವಯವಗಳನ್ನು ಕಂಡಾಗ ನೀವು ಬ್ರಾಹ್ಮಣರಲ್ಲೋ ಎಂಬ ಒಂದು ಸಂದೇಹ ನಮ್ಮನ್ನು ಕಾಣ್ತಾ ಇದೆ. ಬಲಿಷ್ಠವಾಗಿರುವಂತಹ ಬಾಹುಗಳು, ಬಿರುಗಾರಿಕೆಯಲ್ಲಿ ಪ್ರವೀಣ ಎಂಬ ಹಾಗೆ ನಿಮ್ಮ ಅವಯವಗಳನ್ನು ಕಂಡಾಗ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ನೀವು ಯಾರು? ರಾತ್ರಿ ಸಮಯದಲ್ಲಿ ಮಗನಾದ ಯಜ್ಞಶಾಲೆಯನ್ನು ಪ್ರವೇಶ ಮಾಡಬೇಕಿದ್ರೆ ಕಾರಣ ಏನು ಹೇಳ್ತೀರಾ?
ಒಂದಲ್ಲದಲ್ಲಿ ನೀನು ನಮ್ಮ ಶತ್ರು, ಹಾಗಾಗಿ ನಮ್ಮ ಬಂಚನಿಗೆ ನಾನು ಶತ್ರು. ನಮಗೂ ನಿನಗೂ ಯಾವುದೇ ರೀತಿಯ ವೈಷಮ್ಯ ಇಲ್ಲ. ಹಾಗಿದ್ರೆ ನೀವು ಶತ್ರು ಅಂತ ನೀನು ಯಾವ ರೀತಿಯಲ್ಲಿ ಹೇಳಿದೆ? ಏನು ನಮಗೆ ಶತ್ರುತ್ವ? ಯಾಕೆ ವೈರುತ್ವ ಹೇಳು? ಗುರುಗಳ ಆದೇಶಕ್ಕನುಗುಣವಾಗಿ ದೋಷ ನಿವಾರಣೆಗಾಗಿ ಯಜ್ಞವನ್ನು ಮಾಡಿದ್ದೀಯ. ಹೌದು. ಇದು ನಿನಗೆ ತಪ್ಪಲ್ಲ ಎನ್ನಾದರೂ ಇದು ತಪ್ಪಲ್ಲ. ಆದ್ದರಿಂದ ನೀನು ಇನ್ನೊಂದು ತಪ್ಪು ಮಾಡಿದ್ದೀಯ. ಏನು ತಪ್ಪು ಮಾಡಿದೆ? 86 ಮಂದಿ ರಾಜರು ಅಥವಾ ಯೋಧರನ್ನು ಹಾ. ನೀನು ನಿನ್ನ ಸೆರೆಯಲ್ಲಿರಿಸಿ ನೀನು ನಂಬಿದಂತಹ ಭೈರವಿ ಪಂಚವಾದಿ ಭೂತಗಣಗಳಿಗೆ ಬಲಿ ಕೊಡುವುದಾಗಿ ಆದೇಶಿಸಿದ್ದೀಯ. ಇನ್ನು 22 ಮಂದಿ ಜನರು ನಿನ್ನ ಸೆರೆಗೆ ಕಾಯುತ್ತಿರುವ ವಿಷಯ ನಮಗೆ ತಿಳಿದಿರುತ್ತದೆ. ಹಾ. 106 ಮಂದಿಯಿಂದ ಸೆರೆಗೆ ಸಿಕ್ಕಿದಲ್ಲಿ ಹಾ. ವೈರವ್ಯ ಸಿದ್ಧಿಯಾಗುತ್ತದೆ ಎನ್ನುವಂತಹ ತರ್ಕ ಹಾಗೂ ಭ್ರಮೆ ನಿನ್ನಲ್ಲಿ ಉಂಟು. ಹಾ. ಹಾಗಾಗಿ ಯಜ್ಞವನ್ನು ನಡೆಸುತ್ತಾ ಇದ್ದೀಯ. ಹಾ. ಈಗ ಯೋಧರು ರಾಜರು ಹಾ. ಅವರೇನು ತಪ್ಪು ಮಾಡಲಿಲ್ಲವೇ? ಹಾ. ಅವರನ್ನೆಲ್ಲರನ್ನು ಬಿಟ್ಟು ಬಿಡು. ನಿನ್ನಲ್ಲಿ ವೈರವನ್ನು ಬಿಟ್ಟು ಸ್ನೇಹವನ್ನು ನನ್ನನ್ನು ನಿನಗೂ ಶತ್ರು ಅಂತ ಹೇಗೆ? ನೀನು ಕೆಲವು ಮಂದಿ ಮಕ್ಕಳನ್ನು ಕಾರಾಗೃಹದಲ್ಲಿ ಬಂಧನದಲ್ಲಿರಿಸಿ ಎಂಬುದೊಂದೇ ನಿನ್ನ ಉದ್ದೇಶ. ಅವರನ್ನು ಬಂಧಮುಕ್ತ ಮಾಡುವುದಕ್ಕೆ ನೀವು ಬಂಧಬಹುದೇ ಎಂಬಾಗಿದೆ. ಹಾ. ನಾನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಏನು? ನಮ್ಮ ಸಿದ್ಧಿಗೆ ಬೇಕಾಗಿ ಅರಸು ಮಕ್ಕಳನ್ನು ನಾವು ತಂದು ಸೆರೆಯಲ್ಲಿ ಇರಿಸಿದ್ದು ಹೌದು. ನೀನು ಕೇಳಿದ ಯಾವುದೇ ವ್ಯಕ್ತಿ ಇರಲಿ, ನಿನ್ನ ಅಣ್ಣನ ತಮ್ಮನ ಸೋದರ ಮಾವನ ಅಲ್ಲಾಗಿರ ಅಪ್ಪನ ಯಾರೇ ಇರಲಿ, ನಿನಗೆ ಸಂಬಂಧ ಬಂಧುತ್ವ ಇದ್ರೆ ಅಂಥವರನ್ನು ಕ್ಷಣದಲ್ಲಿಯೇ ನಾನು ಬಿಟ್ಟು ಕೊಡ್ತೇನೆ. ಹೇಳಿ, ಯಾರು ಹೇಳ್ತೇನೆ? ಅಯ್ಯ ಮಾನವ ಮಡುಗ, ನೀನು ಇವರಲ್ಲಿ ಯಾರನ್ನು ಬಂಧು ಎಂದು ನನ್ನಲ್ಲಿ ಹೇಳಬೇಡ. ಹಾ. ಇವರೆಲ್ಲರೂ ನನ್ನ ಬಂಧುಗಳೇ. ಓಹೋ. ಇವರ ಹೆಂಡಿರು, ಹಾ. ಮಕ್ಕಳು, ಹಾ. ಮಕ್ಕಳ ಭವಿಷ್ಯದ ಬಗ್ಗೆ ಅರಿವಿಲ್ಲದವ ನೀನು. ಹಾ. ಹಾಗಾಗಿ ನೀನು ಬಂಧು ಎಂದು ನನ್ನಲ್ಲಿ ಹೇಳಬೇಡ. ಇವರ ಬಂಧು ನಾನೇ, ಗೆಲುವು ನಾನೇ. ಕಷ್ಟಕ್ಕೆ ಬರುವುದ ಗೆಲುವು ನಾನೇ. ಹಾ. ಎಲ್ಲರನ್ನೂ ಬಿಡಿಸಿಕೊಂಡು
ಮಾಡುತ್ತೇನು ನಾನು ಕೇಳಿ ಮಾಡುವುದೇನು ನಾನೇ ಗೋವಿಂದ ನಾನೇ ಶ್ರೀಕೃಷ್ಣನು ನಾನೇ ಮುರಳಿಯೋ ನಮ್ಮೊಳು ಅನಿಬರೊಡೆಂದ ಈ ನಮ್ಮ ಪರಿಚಯದಲ್ಲಿ ಏನು ಲಾಭ? ಬಹುಶಃ ನಿನ್ನ ಜೀವನ ಇಡೀ ಪರಿಚಯದಲ್ಲಿ ಮುಗಿದು ಹೋಗುತ್ತದೆ. ಆಗಲಿ ಪರಿಚಯ ಆಗಿದೆ. ಆದರೂ ಒಂದು ಕೇಳುವ ಕುತೂಹಲ ಹಾ, ಬಂದಿದೆ. ಆಗಲಿ. ಇಲ್ಲಿ ಇಂದು ಮುಂದೆ ನಿಂತಿರುವ ಯಾರಿವ? ಈ ನಾಮವನ್ನು ಹಾಕಿದವ ಯಾರವ? ಗುರುಕುಲದ, ಹಾ. ಚಂದ್ರವಂಶದ, ಹಾ. ಪಾಂಡ್ಯ ಚಕ್ರವರ್ತಿಯ ಹಾ. ಚೌಪಟ ಮಗ. ಹಾ. ಗದಾಯುದ್ಧದಲ್ಲಿ ನಿಪುಣ ಭೀಮಸೇನ. ಭೀಮಸೇನ ಕಣ. ಹಾ. ಇವ ಯಾರು? ಪಾಂಡ್ಯ ಚಕ್ರವರ್ತಿ ಇನ್ನೊಬ್ಬ ಮಗ. ಹಾ, ಹಾ. ಬಿಲ್ಲುಗಾರಿಕೆಯಲ್ಲಿ ಇವನನ್ನು ಮೀರಿದವರು ಯಾರೂ ಇಲ್ಲ. ಓ ಮೂರು ಲೋಕದ ಗಂಡ ಎನಿಸಿಕೊಂಡ ಅರ್ಜುನ. ಮತ್ತೆ ನೀನು ಯಾರು? ನಾನು ಯಾರ? ಹಾ. ನಾನಂದ್ರೆ ಸ್ವಲ್ಪ ಭಯ ಆಗ್ತದೆ. ಅದಕ್ಕೆ ಆ ಶಬ್ದಕ್ಕೆ ಅರ್ಥವೇನು ಗೊತ್ತಿಲ್ಲ. ಗೊತ್ತಿಲ್ಲ? ಬೇಡ ಬಿಡು. ಆಯ್ತು, ಭಯದ ಅರ್ಥವೇ. ಹಾಗಾಗಿ ನಾನು ಹಾ. ನೀನು ಹಲವು ಬಾರಿ ಸಂಧಿಸಿದ್ದೇವೆ. ನನ್ನನ್ನು ರೆಡಿಯಾಗಿದೆ. ಹಾ. ಎಲ್ಲಿಯದು? ನಾನು ಅರಿಕುಲ ಮಲ್ಲ. ಹಾ. ಮುರ ಎಂಬ ರಾಕ್ಷಸನ ಹಾ. ನಾವು ಭೂಂಕಾರದಿಂದ ಹಾ. ಭಯ ಭೂಂಕಾರದಿಂದ ಹಾ. ಹೊರಿಸಿದ ಕಾರಣ ನನ್ನನ್ನು ಮುರವೈ ಹಾ. ಮುರ ಅಂತಪ್ಪ ಹಾ. ಅರ್ಥನಾವೆಂಬ ಅಷ್ಟು ರಾಕ್ಷಸನ ದೀರ್ಘವಾಗಿ ನೀನು ಸುತ್ತು ಬರಬೇಕಾಗಿಲ್ಲ. ಒಂದೇ ಮಾತಲ್ಲಿ ಹೇಳಿದ್ದೀನಿ. ಕೃಷ್ಣ
ಎಲ್ಲ ಹೇಳಿ ಇವರಿಗೆ ಗೊತ್ತಿಲ್ಲ ಇವ ಯಾರು ಎಂಬ ಹಾಗೆ ವಿಸ್ತಾರವಾಗಿ ನಾನೇ ಹೇಳ್ತಾ ಇದ್ದೇನೆ. ಪಠ್ಯ ಹೇಳ್ತಾರೆ ಎಲ್ಲರೂ ಕೇಳಿ. ಇವ ನನ್ನ ಮೊಮ್ಮಗ, ನನ್ನ ವೇದಿಯ ಮಕ್ಕಳು ಹತ್ತೆಪ್ಪಾಸ್ತಿಯರು ಪಟ್ಟಣದಲ್ಲಿ ಗೊತ್ತಾ ಕಂಸಾಕ್ಯನಿಗೆ ನಾನು ಮದುವೆ ಮಾಡಿಕೊಟ್ಟೆ. ಆ ಕಂಸಾಕ್ಯನನ್ನು ಉಪಾಯವಾಗಿ ಕೊರಡಲ್ಲಿ ಕೊಂದಿರುವಂತಹ ನೀಚ ಸೋದರ ಮಾವ ಎಂಬ ಹಾಗೆ ವರ್ಣಿಸಲಿಲ್ಲ. ಆ ಕಂಸನನ್ನು ಕೊಂದಿರುವ ಅಳಿಯವ ದೂರದನ್ನು ಕೊಲ್ಲಲೇಬೇಕು. ಆ ಹತ್ತೆಪ್ಪಾಸ್ತಿಯರು ನನ್ನ ಮಕ್ಕಳು, ಆದ್ದರಿಂದ ಇವ ನನಗೆ ಮೊಮ್ಮಗ. ಮಾತ್ರವೇ ಅಲ್ಲ, ಲಲನ ದೇವಕಿಗೆ ಉದಿಸಿದಾತವ ಎಲ್ಲವರೂ ಕೂಡ ಅದು ಸುಂದರವಾಗಿರುವ ಸ್ವಚ್ಛವಾಗಿರುವ ಸ್ಥಳದಲ್ಲೇ ಜನ್ಮಕ್ಕೆ ಬರುವುದು. ಇವ ಹಾಗಲ್ಲ, ಇವ ಹುಟ್ಟಿದ್ದು ಕಾರಾಗೃಹದಲ್ಲಿ ಕತ್ತಲೆಯ ಕೋಣೆಯಲ್ಲಿ ಜನ್ಮಕ್ಕೆ ಬಂದ. ಕೆಲವರನ್ನು ಆಡಿಕೊಂಡ, ಕೆಲವರನ್ನು ಓಡಿಕೊಂಡ, ಕೆಲವರನ್ನು ಏನೋ ಮಾಡಿಕೊಂಡ. ಅಂತಿರುವಂತ ಕೃಷ್ಣ, ಏ ಕೃಷ್ಣ ಮುಕ್ತಾಯವಾಗಲಿಲ್ಲ. ಹೇಗುತ್ತದೆ ನೀವೇ ಒಬ್ಬರಲ್ಲಿ ನನ್ನನ್ನು ನೋಡಿ, ನಿನ್ನನ್ನು ನೋಡಿ ನನಗೆ ಭಯವಾಯಿತು ಅಂತ ಪ್ರಶ್ನೆ ಮಾಡ್ತಾ ಇರ್ಬೇಕು. ಭಯ ಆಗಿರ್ಬೋದು. ಭಯ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೃಷ್ಣ? ಯಾಕೆ? ನಿನ್ನನ್ನು ಕೊಲ್ಲಬೇಕೆಂಬ ಹಾಗೆ ನಾನು ಕೆಲವು ಬಾರಿ ಹವಣಿಸಿದೆ, ಕೈಗೆ ಸಿಗಲಿಲ್ಲ. ಹಾಗೆಯೇ ನೀನನ್ನು ಭಯ ಮಾಡಿದೆ. ಭಗವಂತ ಹೇಳಿದ್ರೆ ಅಜ್ಜನಿಗೆ ಮೇಲೆ ಬಂದಿಗೆ ಕಷ್ಟ ಆದೀತು ಅಂತ. ಅದೇ ಒಳ್ಳೆಯ ಸಮಯ ಅಂತ ತಿಳಿದು ತರಗೆಲೆ ಕಚ್ಚಿಗೆಗಳನ್ನಿಟ್ಟು ಗೋಮಂತಸಿಗೆ ಬೆಂಕಿಗೊಳಿಸಿದೆ. ಜಲಚರಗಳ ಹಾಗೆ ಸಮುದ್ರದಲ್ಲಿ ಸಣ್ಣ ಒಂದು ಮನೆ ಮಾಡಿಕೊಂಡು ಅಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದವ. ಸಣ್ಣ ಮನೆಯಲ್ಲಿ ಅದು ದೊಡ್ಡ ಮನೆ. ಅದು ನಿನ್ನ ಮಟ್ಟಿಗೆ. ಆಮೇಲೆ ಕೆಲವೊಂದೆಲ್ಲ ಅದನ್ನು ಕೊಂದೆ ಕಾಪಟ್ಯದಿಂದ, ಕಂಸನನ್ನೂ ಮೋಸದಿಂದ ಕೊಂದೆ, ಕಾಯವನ್ನು ಓಡಿಸಿಕೊಂಡೆ. ಇನ್ನು ನನ್ನನ್ನು ಕೊಲ್ಲಬೇಕು ಅಂತ ಆಶೆಯಿಂದ ಇಲ್ಲಿಗೆ ಬಂದ್ರೆ ಅದು ಕಬ್ಬಿನ ಕಡಲೆಯಾದೀತು. ಅಲ್ಲ, ಈಗ ಇಷ್ಟೊತ್ತು ನನ್ನನ್ನು ಬೈದೆ, ಈಗ ನಿನ್ನನ್ನು
ಇನ್ನು ಇಡೀ ವಂಶವನ್ನು ಬಿಡ್ತೇನೆ. ಕರ್ಣನೊಟ್ಟಿಗೆ ಯುದ್ಧ ಮಾಡಿದ್ರೆ ಹೇಗೆ ಅಂತ ಗೊತ್ತುಂಟು. ನಿನ್ನ ಕಪಟವನ್ನು ಎಷ್ಟೋ ಜನ ಇದ್ದಾರೆ. ಸಾಕು. ನೈಜವಾಗಿ ನೀನು ಬರುವುದಿಲ್ಲವಾ? ಇಲ್ಲ ಮನಸ್ಸು, ನಾನು ಒಪ್ಪುದಿಲ್ಲ. ಸಮಾಜಕ್ಕೆ ನಾವು ಸಮಾಧಿಯಾಗಿದ್ದೇವೆ. ಮತ್ತೆ ಇದನ್ನೆಲ್ಲ ಕೇಳುವುದಕ್ಕೆ ಅಲ್ಲಿಗೆ ಬಂದ ಹಾಗೆ ಬಗಲೂರು ಯಾಕಪ್ಪೋ? ಅವನನ್ನು ಬೈವಾಗ ನಿನಗೆ ಸಿಟ್ಟು ಬಂದದ್ದು. ನಿಜ. ಅಷ್ಟು ಬೈಬೇಡ, ಸ್ವಲ್ಪ ಮೊದ್ಲೇ. ಹೌದಾ? ಅವನಿಗೆ ಅಷ್ಟು ಬೈದ್ರೆ ಅವನ ಹೃದಯ ಹೃದಯಾಘಾತಕ್ಕೆ ಒಳಗಾಗ್ತಾನೆ. ಅಷ್ಟೆಲ್ಲ ಬೈಬೇಡ. ಹೌದಾ? ಹೌದು. ಭೀಮ ಸೇನ ಹಣ ನೀವು ಹೇಗೆ ಸಿಕ್ಕಿದ್ದೀರಿ ಗೊತ್ತಾಗ್ತಿಲ್ಲ. ಎಲ್ಲ ಮಾಗದ ಶ್ರೀಕೃಷ್ಣನ ಜಾತಿಯನ್ನು ಬಿಟ್ಟು ಬಿಡು ಎನ್ನುವ ಮಾತು ನಮಗೆ ಸರಿಯವಲ್ಲ. ಸಾಕ್ಷಾತ್ ಶ್ರೀಹರಿಯೇ ಆಗಿರುವ ಶ್ರೀಕೃಷ್ಣನ ಮಹಿಮೆಯನ್ನರಿಯದೆ ಅವನನ್ನು ನಿಂದಿಸಿರುವೆ. ಇದನ್ನು ಹರೇಶ ಎಲ್ಲವೋ ಮಾಗದ. ನಿನಗೆ ಹೆಚ್ಚು ಬೈಲಿಕ್ಕೂ ಹೋಗುದಿಲ್ಲ. ಇಂಥ ಮರ್ಯಾದೆಯಲ್ಲಿ ಇಬ್ಬರು ಕಂಡಿದ್ದಾರೆ ನಿನ್ನನ್ನು. ಹಾಗಾಗಿ ಹೆಚ್ಚು ನಿನ್ನ ಹತ್ರ ಮಾತನಾಡುವುದಿಲ್ಲ. ಸರಿಯಿರುವವರಿಗೆ ಬಿಡಿಸಬೇಕಾಗಿದೆ. ಹಾಗಾಗಿ ನೀನು ಒಂದ ಬಿಡಿಸು, ಇಲ್ಲ ಯುದ್ಧಮುಖವಾಗಿ ನಾನು ಬಿಡಿಸ್ತೇನೆ. ಯುದ್ಧವೇ ಯುದ್ಧವೆಂದು ಸಿದ್ಧವಾಗಿದ್ದರೆ ನಾನು ಅದಕ್ಕೆ ಹೆದರುವಂತಹ ವ್ಯಕ್ತಿಯಲ್ಲ. ಹೆದರಬೇಡ. ಹಾಗಾದರೆ ಕುಂಬಳಗಾಯಿಗೆ ಕೊಳೆ ಕಟ್ಟಿ ತೆಗೆಯಲಾಗಿ ಹಾಗಾಯಿತು. ಹೊಡೆದದ್ದು ನೀನಾಗಿದೆ. ಅವರನ್ನು ನೀನು ಜೊತೆ ಸೇರಿಸಿಕೊಂಡೆ. ಹಾ. ಅವರು ಸ್ವಲ್ಪ ಒಳ್ಳೆಯ ಮರ್ಯಾದೆಯಲ್ಲಿದ್ದರು. ಅವರನ್ನೂ ಈ ಹೊಂಡಕ್ಕೆ ತಂದು ಮಣ್ಣು ಹಾಕಿರುವ ಯೋಚನೆ ನಿಂದು. ಮಣ್ಣು ಹಾಕಿದ್ರೆ ಅವರು ಒಳ್ಳೆಯವರು, ಇನ್ನೂ ಒಳ್ಳೆಯವರು, ಯಾವತ್ತೂ ಒಳ್ಳೆಯವರು. ಇದರಿಂದ ನೀಚರಾಗಿ ಇಲ್ಲ. ಆಹಾ, ಅವರನ್ನು ಒಳ್ಳೆಯದು ಮಾಡುವುದಿಲ್ಲ, ಆಕ್ಷೇಪ ಇಲ್ಲ. ನೋಡೋಣ ಯುದ್ಧವೇ ನಿಮಗೆ ಅಭಿವೃದ್ಧಿಯಾಗಿದ್ರೆ ನಾನು ಕೂಡ ನಾನು ಬೇಕು ನಿಮ್ಗೆ ಹೇಳು. ನಾನು ಐವತ್ನಾಲ್ಕು ಪ್ರೀತಿಯಲ್ಲಿ ಯುದ್ಧವನ್ನು ಮಾಡ್ತೇನೆ. ಹಾ. ಯಾರು? ಹಾ. ಮಲ್ಲಯುದ್ಧ ದೃಷ್ಟಿಯಿಂದ ಯಾವ ಯುದ್ಧ ಬೇಕಿದ್ರೆ ಹೇಳು, ನಾನು ಮಾಡ್ತೇನೆ. ಸಿದ್ಧ? ನಿಮ್ಮ ಮೂವರಲ್ಲೇ ನಾನು ಕಾರಣ ಮಾಡಬೇಕು. ಹಾ. ಏಕಕಾಲಕ್ಕೆ ಸಮರವನ್ನು ಕೊಡುವ ಜಗತ್ತಿನ ಜನಾಸಂಧ ನಾನು. ಹಾ. ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ. ಕಂಸನನ್ನು ಮಲ್ಲಯುದ್ಧದಲ್ಲಿ ಕೊಂದವ. ಹಾ. ಹಾಗಾಗಿ ನಾನು 54 ಪ್ರೀತಿಯಲ್ಲಿ ಯುದ್ಧ ಮಾಡ್ತೇನೆ. ಬೇಡ ಬೇಡ, ನಾನು ಒಬ್ಬರನ್ನೇ ಯುದ್ಧ ಮಾಡುತ್ತೇನೆ. ಯಾರನ್ನು? ಯಾರು ಯಾರು ಎಂಬ ಹಾಗೆ ತೀರ್ಮಾನಿಸುವುದಕ್ಕೆ ನನಗರ್ಥ ಆಗಲಿದೆ. ನೀನೋ ಇವ ರಣ ಚೌಪಟನಲ್ಲ ಅಂತ ಹೇಳಿದ್ಯಲ್ಲ, ಇವನೇ ಆಗಿತ್ತು. ಶರೀರದಲ್ಲಿ ದಷ್ಟಪುಷ್ಟವಾಗಿದ್ದಾನೆ. ಇವನನ್ನೇ ನಾನು ಆರಿಸ್ತೇನೆ. ಹಾಗಿದ್ರೆ ಯುದ್ಧ ಇವತ್ತಲ್ಲ, ರಾತ್ರಿ ನಾಳೆ ಬೆಳಗ್ಗೆ ರಾಜಾಂಗಣದಲ್ಲಿ ನಾವು ಯುದ್ಧಕ್ಕೆ ಸಿದ್ಧರಾಗೋಣ. ಬೇಕಾಗಿರುವಂತಹ ಪರಿಮಳ ದ್ರವ್ಯವನ್ನು ನಿಮಗೆ ಒಪ್ಪಿಸಿದ್ದೇನೆ. ಹಾಗೆ ಸಾಗುವ ಚರ್ವಣ ಮಾಡಿ ಆಮೇಲೆ ನಮ್ಮ ಯುದ್ಧ ಬಲಿಯೋದು. ಯಾರಾದರೂ
ಆಮೇಲೆ ರಾಜಾಂಗಣವನ್ನು ಸೇರಿದ್ದೇವೆ. ಮಲ್ಲ ಪಟುಗಳಲ್ಲಿ ಅಭ್ಯಾಸ ಮಾಡುವ ಸ್ಥಳ ಇದು. ಮಲ್ಲ ಎಂಬ ಅಲ್ಲಿದೆ ನೋಡು. ಮಲ್ಲ ಯುದ್ಧಕ್ಕೆ ನಾನು ಸಿದ್ಧ. ನೀನು ಗಜ ಸಹಸ್ರ ಧರಣಿಯಂತೆ. ಆ ಸಹಸ್ರ ಧರಣಿ ಕತೆಗೆ ಬಂಗಾರ